ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಸಿಡಿಲು ಬಡಿದು 3 ಎತ್ತು 1 ಎಮ್ಮೆ ಬಲಿ. ಜಮೀನುಗಳಲ್ಲಿ ಮರದ ನೆರಳಿಗೆ ಕಟ್ಟಿ ಹಾಕಲಾಗಿದ್ದ ಪ್ರತ್ಯೇಕ 3 ಎತ್ತುಗಳು ಸೇರಿದಂತೆ 1 ಎಮ್ಮೆಗೆ ಸಿಡಿಲು ಬಡಿದು ಸ್ಥಳದಲ್ಲೇ ಅಸುನೀಗಿದ ಘಟನೆ ಕುಷ್ಟಗಿ ತಾಲೂಕಿನಲ್ಲಿ ಭಾನುವಾರ ಸಂಜೆ 5 ಗಂಟೆ ಸುಮಾರಿಗೆ ನಡೆದಿದೆ. ಸಂಜೆ ಬಿರುಗಾಳಿ ಮಿಶ್ರಿತ ಮಳೆ, ಗುಡುಗು ಸಿಡಿಲು ಆರ್ಭಟ ಆರಂಭವಾಗಿದ್ದು, ತಾಲೂಕಿನ ಮಿಯಾಪುರ ಗ್ರಾಮದ ಹೊರವಲಯ ಶಿವಶಂಕರಪ್ಪ ತಂದಿ ನಿಂಗಪ್ಪ ಮದ್ಲೂರ್ ಎಂಬುವರಿಗೆ ಸೇರಿದ ಜೋಡೆತ್ತುಗಳು ಸಿಡಿಲಿಗೆ ಬಲಿಯಾಗಿವೆ. 1,40,000 ರೂಪಾಯಿ ಬೆಲೆ ಬಾಳುವ ಜೋಡೆತ್ತುಗಳು ಸಾವನ್ನಪ್ಪಿವೆ ಎಂದು ಅಂದಾಜಿಸಲಾಗಿದೆ. ಸ್ಥಳಕ್ಕೆ ಕಂದಾಯ ನಿರೀಕ್ಷಕ ಶರಣಯ್ಯ ನಿಡಗುಂದಿಮಠ, ಗ್ರಾಮಾಡಳಿತಾಧಿಕಾರಿ ಅಭಿಷೇಕ್ ಕರಡಿ ಸೇರಿದಂತೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ವರದಿ ಪಡೆದುಕೊಂಡಿದ್ದಾರೆ. ಇದೇ ವೇಳೆ ರಂಗಾಪುರ ಗ್ರಾಮದ ಶೇಖಪ್ಪ ವಾಲಿಕಾರ್ ಎಂಬುವರ ಸರ್ವೆ ನಂಬರ್ 29ರಲ್ಲಿ ತಮ್ಮ ಜಮೀನಿನಲ್ಲಿದ್ದ ಎಮ್ಮೆ ಸಿಡಿಲಿಗೆ ಬಲಿಯಾಗಿದೆ. ಅಂದಾಜು 50,000 ಮೌಲ್ಯದ ಎಮ್ಮೆ ಸಾವನ್ನಪ್ಪಿದೆ. ಇದೇ ವೇಳೆ ಸರ್ವೆ ನಂಬರ್ 55/1ರಲ್ಲಿ ಮುತ್ತಪ್ಪ ಮಜ್ಗಿ ಅವರಿಗೆ ಸೇರಿದ ಎತ್ತು ಸಾವನ್ನಪ್ಪಿದ್ದು, 70,000 ರೂಪಾಯಿ ಬೆಲೆ ಬಾಳುವ ಎತ್ತು ಎಂದು ಅಂದಾಜಿಸಲಾಗಿದೆ. ಸ್ಥಳಕ್ಕೆ ಕಂದಾಯ ನಿರೀಕ್ಷಕ ಉಮೇಶ್ ಗೌಡ ಪಾಟೀಲ್ ಹಾಗೂ ಗ್ರಾಮ ಆಡಳಿತಾಧಿಕಾರಿ ಮಲ್ಲಿಕಾರ್ಜುನ್ ಭೇಟಿ ನೀಡಿ ಪರಿಶೀಲಿಸಿ ವರದಿ ಪಡೆದುಕೊಂಡಿದ್ದಾರೆ. ಬೆಲೆ ಬಾಳುವ ಎತ್ತುಗಳು ಮತ್ತು ಎಮ್ಮೆಯನ್ನು ಕಳೆದುಕೊಂಡು ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿರುವ ರೈತರಿಗೆ ಅಧಿಕಾರಿಗಳು ಸರ್ಕಾರದಿಂದ ಕೂಡಲೇ ಪರಿಹಾರ ಕಲ್ಪಿಸಿಕೊಡಬೇಕು ಎಂದು ರೈತಾಪಿ ವರ್ಗ ಒತ್ತಾಯಿಸಿದೆ.